4 ದಿಕ್ಕಿನಲ್ಲಿ ನಾವು ನಿಲ್ತೀವಿ. ಅದು ಬಂದಾಗ ಸಮಯ ಬಂದಾಗ ಹೇಳೋಣ, ಈಗೇನು ಅವಶ್ಯಕತೆ ಇಲ್ಲದ. ಇನ್ನು ಕುಸ್ತಿ ದೂರ ಇದೆ, ಕುಸ್ತಿ ಆ ಕಡೆ ಬಂದಾಗ ಅದನ್ನ ಬಗ್ಗೆ ಹೇಳೋಣ. ಈಗ ಬೇರೆ ಬೇರೆ ಕೆಲಸ ಮಾಡೋಣ, ಇನ್ನೂ ಟೈಮ್ ಇದೆ. ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ, ಇವತ್ತು ಹೇಳೋದು ಅವಶ್ಯಕತೆ ಇಲ್ಲ. ಸರ್, ಎಲ್ಲೋ ಒಂದು ಕಡೆ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ದ ಒಂದು ಸಂಘಟನೆ ಆಗ್ತಿರುವಂಥದ್ದು, ಇದ್ರ ಬಗ್ಗೆ ಒಂದು ಕನ್ನಡ ಮಟ್ಟದಲ್ಲಿ ಸಭೆ ಕೂಡ ಆಯೋಜನೆ ಮಾಡ್ತಾರೆ. ನಡೀತದೆ, ಅದೇನು ಹೊಸದೇನಲ್ಲ. 20 ವರ್ಷದಿಂದ ಅಲ್ಲೆಲ್ಲಿ ಸಭೆಗಳಾಗ್ತವೆ, ತಾವು ಸಭೆ ಆಗ್ತವೆ. ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡಿದ ಒಗ್ಗಟ್ಟು, ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾಯಿದ್ದೀವಿ. ಅದು ರಾಜಕೀಯದಲ್ಲಿ ಅದೇನು ಸ್ವಾಭಾವಿಕ, ಅದರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ದೀನಿ ಸಾಯಂಕಾಲ, ಗೊತ್ತಿಲ್ಲ ಅದ್ರ ಬಗ್ಗೆ. ರಮೇಶ್ ಕತ್ತಿ ಅವ್ರ ಹೇಳಿಕೆಗೆ ಸರ್ ತಾವೇನು ಹೇಳ್ತೀವಿ ಸರ್? ಯಾಕಂದರೆ ನೀವು ಸಾಕಷ್ಟು ಟಿ.ವಿ ಎಲೆಕ್ಷನ್ ಬಂದು ಸರ್, ಅದೇ ಹೇಳಿದ್ರೆ ಟೈಮ್ ಬಂದಾಗ ಹೇಳ್ತಂತಿಲ್ಲ. ಟೈಮ್ ಬರಲಿ, ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ. ಅವ್ರು ಟೈಮ್ ಬಂದಾಗ ಹೇಳ್ತಿದ್ರು ಅಂತ. ಸರ್, ಎಲ್ಲೋ ಮುಂಬರುವ ಡಿ.ಸಿ.ಸಿ ಚುನಾವಣೆಯಲ್ಲಿ ಎಲ್ಲೋ ಲಿಂಗಾಯತ್ ವರ್ಸಸ್ ಜಾರಕಿಹೊಳಿ ಆಗೋ ಸಂಭವ ಏನಾದರೂ ತಮಗೆ ಅನಿಸಿದೆಯಾ? ಎಲ್ಲ ಲಿಂಗಾಯತ್ ನಾಯಕರು ಒಂದಾಗಿ ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಹಂಗೇನಿಲ್ಲ, ಸಭೆ ಅಷ್ಟೇ, ಅದು ಸಭೆಗೆ ಸೀಮಿತ ಆಗಿರ್ತೈತೆ. ಅದು ಪ್ರಾಕ್ಟಿಕಲ್ ಬೇರೆ, ಥಿಯರಿ ಬೇರೆ. ಥಿಯರಿ ಆಗ್ತಾಯಿದೆ ಜಿಲ್ಲೆಯಲ್ಲಿ, ಪ್ರಾಕ್ಟಿಕಲ್ ಆಗೋಲ್ಲ. ನಾವು ಪ್ರಾಕ್ಟಿಕಲ್ ಪರವಾಗಿ ಹೇಳ್ತೀವಿ. ಸರ್, ಕೆ.ಬಿ ಚುನಾವಣೆ ಮಾಡ್ತೀರಾ ಅಥವಾ ಈ ಬಾರಿ ಏನಾದರೂ ಕಾಂಪ್ರಮೈಸ್ ಮಾಡ್ಕೊತಾರೆ? ಅದು ನೋಡ್ಬೇಕು, ಅದೇನು ಜನ ಮುಖಂಡರು ತೀರ್ಮಾನ ಮಾಡ್ತಾರೆ ಅದ್ರ ಯಾಕಂದ್ರೆ ಅದಕ್ಕೆ ಬಗ್ಗೆ ಸಾಕಷ್ಟು ಮುಖಂಡರಿದ್ದಾರೆ. ಅವರು ಚರ್ಚೆ ಮಾಡಬೇಕು, ನಾವು ಮಾಡಬೇಕು. ಮತದಾರರಿದ್ದಾರೆ, ಮುಖಂಡರಿದ್ದಾರೆ. ಸೊ ಜನಕ್ಕೆ ಏನು ಒಳ್ಳೇದಾಗ್ತದೆ ಅದು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ನಿನ್ನೆ ಕಲ್ಲಗೋಡ ಮಾಜಿ ಅಧ್ಯಕ್ಷರು ಸರ್ ಏನು ಅವರು ಆರೋಪ ಮಾಡ್ತಾರೆ ಅಂದರೆ 125 ಜನ ನೇಮಕವನ್ನು ನಾ ಇದ್ದಾಗಲೇ ಮಾಡಿ ಅವ್ರಿಗೆ ಈಗಾಗಲೇ ವೇತನ ಕೂಡ ನೀಡಿದ್ದೀವಿ, ಈಗ ಬಂದವರು ಪೋಸ್ ಕೊಡ್ತಾ ಇದ್ದಾರೆ ಅಂತ ಇದು ಆರೋಪ ಮಾಡ್ತಾರೆ. ಮುಗಿದೋದ್ಲ, ಅವನ್ಯಾರ ಮುಗಿದೋಯ್ತು ಕತೆ. ಅದು ತಿದ್ದಾಗ ಯಾಕೆ ಕೊಟ್ಟಿಲ್ಲ ಅಂತ. ಅದು ಅಲ್ಲ, ಅವ್ರು ಆಗಾಗಲೇ ಕೊಟ್ಟು 15ರಾಗ ಆಗಿದೆ ಅದು ಡಿಸಿಷನ್. ಯಾವಾಗ್ರೆ 15, 8 ವರ್ಷ ಆಯ್ತು, 10 ವರ್ಷ ಆಯ್ತು. ಮತ್ತು ಅವಾಗ ಕೊಡಬೇಕಿತ್ತು, ಇವ್ರು ಕೊಟ್ಟಿಲ್ಲ. ನಾವು ಬಂದ್ಮೇಲೆ ಕೊಟ್ಟಿದ್ವಿ. ಮತ್ತು ಅವರು ಅಧಿಕಾರದಿಂದ ಇಳಿಯೋಕ್ಕಿಂತ ಮುಂಚೆನೇ ಕೊಡ್ಬೋದಾಗಿತ್ತಲ್ಲ. ಪೋಸ್ ಕೊಡುವಂಥದ್ದು ಅವಶ್ಯಕತೆ ನಮಗಿಲ್ಲ. ಅದನ್ನು ನಾವು ಕಲ್ತಿಲ್ಲ, ಆ ಕಲೆನೇ ಇಲ್ಲ ನಮ್ಮ ಕಡೆ. ಪೋಸು ಏನಿದ್ದು ಪ್ರಾಕ್ಟಿಕಲ್ ಅಷ್ಟೇ, ಥಿಯರಿ ಇಲ್ಲ. ಸಮಯ ಬಂದಾಗ ಹೇಳ್ತದೆ ಅದ್ರ ಬಗ್ಗೆ ಎಲ್ಲರೂ. ತಾವು ಏನಾದರೂ ಸಮಾವೇಶ ಮಾಡ್ತೀವಿ ಸರ್ ಹುಕ್ಕೇರಿ ಕ್ಷೇತ್ರದಲ್ಲಿ? ಇಲ್ಲ, ಸಮಾವೇಶದಲ್ಲಿ ನಮಗೇನು ಭರವಸೆ ಇಲ್ಲ. 5 ಲಕ್ಷ ಜನನೂ ಕೂಡಿಸಿದ್ದೀವಿ. ಎಷ್ಟು ಹೈಯೆಸ್ಟು? ಇಲ್ಲಿ ಎಷ್ಟು ಜನ ಇದ್ದಾರೆ? 2,000 ಜನ ಇದ್ರು. ಹಂಗೆ 5 ಲಕ್ಷವರೆಗೆ ಚಿತ್ರದುರ್ಗ ಕೂಡಿಸಿದ್ದೀವಿ, ಇತಿಹಾಸ ಇದೆ. 1 ಲಕ್ಷ ಕೂಡಿಸಿದ್ದೀವಿ, 50,000 ಕೂಡಿಸಿದ್ದೀವಿ. ಸೊ ಜನ ಕೂಡಿಸೋದು ನಮಗೇನು ಅದೇನು ಹೊಸದಲ್ಲ. ಅದರಿಂದನೇ ಎಲ್ಲ ಆಗ್ತದೆ ಅಂತ ಹೇಳೋಕ್ಕಾಗೋಲ್ಲ. ಶೀಘ್ರದಲ್ಲಿ ಕೌಂಟರ್ ಕೊಡ್ತೀರಾ? ನೋಡೋಣ, ಸಮಯ ಬಂದಾಗ ಹೇಳ್ತೀವಿ. ಅಂಥದ್ದು ಏನು ಅಷ್ಟು ಅರ್ಜೆಂಟ್ ಏನಿಲ್ಲ. ಅವ್ರಿಗೆ ಅರ್ಜೆಂಟ್ ಇದ್ದಟ್ಟು ನನಗೆ ಅರ್ಜೆಂಟ್ ಇಲ್ಲ ಅದು.